ಮೈಸೂರಿನಲ್ಲಿ ದಸರಾ ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಇಂದು ಕೂಡ ಅರಮನೆಯಲ್ಲಿ ಆಯುಧ ಪೂಜೆ ಕೂಡ ಸಾಕಷ್ಟು ಸಂಭ್ರಮದಿಂದ ನಡೀತಾ ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಕಳೆದ 45 ವರ್ಷಗಳಿಂದ ಇಲ್ಲೇ ಕೆಲಸವನ್ನ ಮಾಡ್ತಾ ಹಾಗೆ ಶಾಸ್ತ್ರ ಪಾರಾಯಣವನ್ನ ಮಾಡ್ತಾ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಲಕ್ಷ್ಮೀ ನರಸಿಂಹ ಅವರು ಶಾಸ್ತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಬೆಳಗ್ಗೆಯಿಂದ ನಡೆಯುವಂಥ ಕೆಲಸ ಕಾರ್ಯಗಳೇನು, ಏನೇನೆಲ್ಲ ನಡೆಯುತ್ತೆ? ಇವತ್ತು ಶಾಸ್ತ್ರೋಕ್ತವಾಗಿ ಎಲ್ಲ ಶಾಸ್ತ್ರಗಳ ಪಾರಾಯಣವನ್ನು ಆಗುತ್ತದೆ. ವೇದ ಪಾರಾಯಣ ಮತ್ತು ನವಗ್ರಹ ಪಾರಾಯಣ ಎಲ್ಲ ಶಾಸ್ತ್ರಗಳ ತಕ್ಕಂತೆ ನಿಯಮಿತವಾಗಿ ಏನನ್ನು ಪೂಜೆ ಮಾಡಬೇಕಾಗುತ್ತದೋ ಹಾಗೆ 64 ಶಾಸ್ತ್ರಗಳ ಪಾರಾಯಣಗಳು ಸಹ ಆಗುತ್ತದೆ. ಪಾರಾಯಣವಾದ ನಂತರ ಮಹಾರಾಜರವರು ಬಂದು ಎಲ್ಲ ಪಟ್ಟದ ಹಸು, ಪಟ್ಟದ ಆನೆ, ಪಟ್ಟದ ಕುದುರೆ ಇವೆಲ್ಲವನ್ನು ಸಹ ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆ ಮಾಡುತ್ತಾರೆ. ಮತ್ತು ಆಯುಧಗಳನ್ನು ಸಹ ಪೂಜೆ ಮಾಡ್ತಾರೆ. ಮತ್ತು ಆಯುಧಕ್ಕೆ ಸಂಬಂಧಪಟ್ಟಂತೆ ಬಲಿಯನ್ನು ಕೊಡಬೇಕಾಗತ್ತೆ. ಬಲಿಯನ್ನು ಕೊಡುವುದು ಅಂದರೆ ಒಂದು ರಾಜ ಮರ್ಯಾದೆಯಲ್ಲಿ ನ್ಯಾಯದಲ್ಲಿ ಹೇಳಿರುವಂತೆ ಕುಂಬಳಕಾಯಿನ ಇದನ್ನು ಮಾಡಿ ಕುಂಬಳಕಾಯಿನ ಸಹ ಅವರು ಇದನ್ನು ಕೂಷ್ಮಾಂಡವನ್ನು ಅದನ್ನು ಬಲಿಯಾಗಿ ಕೊಟ್ಟು ಅದಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಪುನಸ್ಕಾರಗಳನ್ನೆಲ್ಲನೂ ಮಾಡುತ್ತಾರೆ. ಹೀಗೆ ಮಾಡಿ 415 ವರ್ಷದಿಂದ ಹೀಗೆ ಪದ್ಧತಿಗಳನ್ನು ನೆರವೇರಿಸುತ್ತಾರೆ. ಹೀಗೆ ನೆರವೇರಿಸಿದ್ದು ಸಹ ಎಲ್ಲ ಪ್ರತಿಯೊಂದು ಸಹ ಮತ್ತು ಇನ್ನೂ ಒಂದು ಎಲ್ಲ ರಾಜರಿಗೆ ಪ್ರತಿಯೊಬ್ಬರೂ ಸಹ ಶಾಸ್ತ್ರೋಕ್ತವಾಗಿ ಅರಸು ಮನೆತನ ಮತ್ತು ಬ್ರಾಹ್ಮಣ ಮನೆತನ ಇವೆಲ್ಲವೂ ಸೇರಿ ಶಾಸ್ತ್ರೋಕ್ತವಾಗಿ ಅವರಿಗೆ ಗೌರವವನ್ನು ಕೊಡ್ತಾರೆ. ಗೌರವವನ್ನು ಕೊಟ್ಟು ಅವರು ಸಹ ಅವರ ಆಶೀರ್ವಾದವನ್ನು ಸಹ ಮಾಡ್ತಾರೆ. ಈ ಸಮಯದಲ್ಲಿ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಮತ್ತು ವಿದೇಶದಿಂದ ಅಲ್ಲಿಯ ಕಂಪನಿಯವರು ಸಹ ಮಹಾರಾಜರಿಗೆ ಒಂದು ಕಾರನ್ನು ಪ್ರತಿ ವರ್ಷವೂ ಕೊಡುವಂತಹ ವಾಡಿಕೆ ಉಂಟು. ಆ ಕಾರನ್ನು ಸಹ ಪ್ರದರ್ಶನಕ್ಕೆ ತಂದು ಅದನ್ನು ಸಹ ಪೂಜೆ ಮಾಡಿ ಪ್ರತಿಯೊಂದು ಸಹ ಯಾವುದೇ ಒಂದು ವಸ್ತುವನ್ನು ಮತ್ತು ಅರಮನೆಯ ಲಾಂಛನ ಹಿಂದೆ ಏನಿತ್ತು, ರಾಜಹಂಸ ಇತ್ತು, ಮತ್ತು ಎಲ್ಲ ಮತ್ತು ಪತಾಕೆಗಳೆಲ್ಲ ಇತ್ತು. ಪತಾಕೆಗಳಿಗೆ ಮತ್ತು ಕತ್ತಿಗಳಿಗೆ ಎಲ್ಲದಕ್ಕೂ ಸಹ ಪೂಜೆಯನ್ನು ಪುನಸ್ಕಾರ ಮಾಡಿ ಅದರಿಂದ ಎಲ್ಲ ಕತ್ತಿಗಳಿಗೂ ಸಹ ಆಶೀರ್ವಾದ ಮತ್ತು ಅದರಿಂದ ಹೂವಿನ ಪೂಜೆಗಳನ್ನು ಶಾಸ್ತ್ರೋಕ್ತವಾಗಿ ಆಯಾಯ ಭಾಗದ ಆಯಾಯ ವಸ್ತುವಿನ ಕುದುರೆಗೆ ಸಂಬಂಧಪಟ್ಟ ಪೂಜೆ ಬೇರೆ, ಆನೆಗೆ ಸಂಬಂಧಪಟ್ಟ ಪೂಜೆ ಬೇರೆ, ಈ ರೀತಿ ಪೂಜೆಗಳನ್ನು ಪ್ರತ್ಯೇಕವಾಗಿ ಮಾಡಿ ಎಲ್ಲರೂ ಸಹ ಪೂಜೆಯನ್ನು ಮಾಡಿದ ಮೇಲೆ ರಾಜ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ರ್ಯಾಲಿಯಲ್ಲಿ ಪಕ್ಕಕ್ಕೆ ಹೋಗುತ್ತಾರೆ. ಹೀಗೆ ಹೋದ ಮೇಲೆ ನಂತರ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿದ ಮೇಲೆ ಆಶೀರ್ವಾದ ಮಾಡಿ ಪ್ರತಿಯೊಂದು ಹೋಗುತ್ತಾರೆ. ಪ್ರಮುಖವಾಗಿ ರಾಜರಿಗೆ ಒಂದು ಪದವನ್ನ ಘೋಷಣೆಯನ್ನು ಕೂಗ್ತಾರೆ ಅಂತ ಹೇಳಿ ರಾಜನ ಇಡೀ ಪ್ರಪಂಚದಲ್ಲೇ ಇಬ್ಬರಿಗೆ ಮಾತ್ರ ಹಿಸ್ ಹೈನೆಸ್ ಅಂತನ್ನೋ ಪದನ ಮಾತ್ರ ಉಪಯೋಗಿಸೋದು, ಇನ್ಯಾರಿಗೂ ಉಪಯೋಗಿಸೋದಿಲ್ಲ. ಒಂದು ಎಲಿಜಬೆತ್ ರಾಣಿಯವರಿಗೆ, ಇನ್ನೊಂದು ಮೈಸೂರು ಮಹಾರಾಜರಿಗೆ. ಅದಕ್ಕೆ ಮೈಸೂರು ವಿಶ್ವವಿಖ್ಯಾತ ಅಂತ ಹೇಳಿದೆ. ಇದು ಭೂತೋ ನ ಭವಿಷ್ಯತಿ ಅಂತ ಮುಟ್ಟಂತ ಹೇಳ್ತಾರೆ. ಹೀಗೆ ಇದನ್ನು ಎಲ್ಲೂ ನೋಡಿರೋದಿಲ್ಲ, ಎಲ್ಲೂ ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಸಹ ಎಲ್ಲ ಪ್ರಪಂಚದ ಎಲ್ಲ ದೇಶಗಳ ಜನಗಳು ಸಹ ಬಂದು ಇಲ್ಲಿ ನೋಡಿ ಸಂತೋಷವನ್ನು ಪಡುತ್ತಾರೆ. ಹೇಗೆ ಒಬ್ಬ ರಾಜವನ್ನು ಮಾಡಬಹುದು, ರಾಜ್ಯಭಾರ ಹೇಗೆ ಮಾಡಿದರು ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷ್ಯ ಅನ್ನುವೊಂದು ಪ್ರಶ್ನೆ ಕೇಳಿದಾಗ ಇದೆ, ನಿಜ, ಸತ್ಯ, ಇದರಲ್ಲೇನು ಸುಳ್ಳಿಲ್ಲ ಅಂತ ಹೇಳಬಹುದು. ಮತ್ತು ಇನ್ನೂ ಒಂದು 26 ತಲೆಮಾರುಗಳಿಂದ ರಾಜರ ಮನೆತನಗಳು ಒಂದೇ ವಂಶದಿಂದ ಬಂದು ಶಾಸ್ತ್ರೋಕ್ತವಾಗಿ ಒಂದೇ 26 ತಲೆಗಳೇ ನಿರಂತರವಾಗಿ ರಾಜವನ್ನು ಆಳಿರುವಂತಹ ವಂಶ ಅಂತಂದರೆ ಇಡೀ ಪ್ರಪಂಚದಲ್ಲೇ ಇದು ಗಿನ್ನಿಸ್ ರೆಕಾರ್ಡ್ ಅಂತ ಹೇಳಿದ್ರು ತಪ್ಪೇನಿಲ್ಲ. ಸೊ ಈ ರೀತಿಯಲ್ಲಿ ರಾಜವನ್ನು ಆಳಿದ್ದು ಮೈಸೂರು ಒಂದೇನೆ. ಅದಕ್ಕೆ ಹಿಸ್ ಹೈನೆಸ್ ಅಂತಲೇ ಹೇಳೋದು. ಇದು ಇಷ್ಟು ಪ್ರಾಮುಖ್ಯತೆ ಇದೆ. ಮತ್ತು ಇಷ್ಟೊಂದು ಕಾರುಗಳು ಎಲ್ಲನೂ ಸಹ ಪ್ರತಿ ವರ್ಷಕ್ಕೂ ತನ್ನ ಒಂದು ಕಂಪನಿಯಿಂದ ಒಂದೊಂದು ಕಾರುಗಳನ್ನು ಕೊಟ್ಟಿರೋದು ಸಹ ಮಹಾರಾಜರಿಗೆ. ಅವರು ಸಹ ಕೆಲವು ಒಳ್ಳೆಯ ಸಂಸ್ಥೆಗಳಿಗೆ ಅದನ್ನು ನೋಡೋದಕ್ಕೆ ಸಾರ್ವಜನಿಕರಿಗೆ ನೋಡುವುದಕ್ಕೆ ಅನುಕೂಲಗಳನ್ನು ಸಹ ಮಾಡಿಕೊಟ್ಟಿರುತ್ತಾರೆ. ಮತ್ತೆ ಮೈಸೂರು ಜನತೆಗೆ ಬಹಳ ಹೆಚ್ಚಿನ ಪ್ರಮುಖವಾಗಿ ಈ ಕಾರ್ಗಳನ್ನ ಯಾವ ಸಮಯದಲ್ಲಿ ಕೊಡ್ತಾರೆ? ದಸರಾ ಬರುವ ದಸರಾ ಯಾವಾಗ ಬರುತ್ತದೆ ಆ ಸಮಯದಲ್ಲಿ ಒಂದು 15 ದಿವಸ, ಒಂದು ತಿಂಗಳು ಹೆಚ್ಚು ಕಮ್ಮಿ, ಒಂದು 15 ದಿವಸ 20 ದಿವಸ ಮುಂಚಿತವಾಗಿ ಕಾರ್ ಕಳಿಸಿರ್ತಾರೆ. ಕಾರ್ ಅಂತಂದು ನಿಲ್ಲಿಸಿರ್ತಾರೆ. ಅದನ್ನೇನು ಮುಟ್ಟಿರೋದಿಲ್ಲ, ಏನು ಮಾಡಿರೋದಿಲ್ಲ. ಶಾಸ್ತ್ರೋಕ್ತವಾಗಿ ಬರ್ತದೆ, ಫಾರಿನ್ನಿಂದ ಬರ್ತದೆ. ಅದು ನಮ್ಮ ಗ್ರೇಟ್, ಅದು ಮೈಸೂರಿಗೆ ಇರುವಂತಹ ಗ್ರೇಟ್. ಅದನ್ನು ತಂದು ನಿಲ್ಲಿಸಿರ್ತಾರೆ. ಆಮೇಲೆ ಅದನ್ನೆಲ್ಲ ಆಯುಧ ಪೂಜೆ ದಿವಸ ಅದನ್ನೆಲ್ಲ ನೀಟಾಗಿ ಶುಚಿಗೊಳಿಸಿ, ಶಾಸ್ತ್ರೋಕ್ತವಾಗಿ ಶುಚಿಗೊಳಿಸಿ ತಂದು ರಾಜನ ಮುಂದೆ ತಂದು ನಿಲ್ಲಿಸಿ ಅದನ್ನು ಪೂಜೆ ಪುನಸ್ಕಾರಗಳು ಮಾಡಿ ಶಾಸ್ತ್ರೋಕ್ತವಾಗಿ ಪ್ರತಿಯೊಂದು ವಾಹನಕ್ಕೆ, ಪ್ರತಿಯೊಂದು ಪ್ರಾಣಿಗೆ ಆಗಲಿ, ಹಸು ಆಗಲಿ, ಇದು ಕುದುರೆ ಆಗಲಿ, ಆನೆ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳೇ ಬೇರೆ ಇದೆ. ಆ ಮಂತ್ರಗಳನ್ನೇ ಆ ಸಮಯದಲ್ಲಿ ಹೇಳಿ ನಾಳೆ ದರ್ಬಾರ್ ಹೇಗಿರುತ್ತೆ ರಾಜರದ್ದು?
ನಾಳೆ ಬಂದು ವಿಜಯದಶಮಿ ದಿವಸ ಶಾಸ್ತ್ರೋಕ್ತವಾಗಿ ಮನೆ ದೇವಿಯಾದ ಚಾಮುಂಡೇಶ್ವರಿ ದೇವರಿಗೆ ನಮಸ್ಕಾರ ಮಾಡಿ ಶಾಸ್ತ್ರೋಕ್ತವಾಗಿ ವೇದಘೋಷಗಳು ಎಲ್ಲ ಆಗಿ 4 ಶಾಸ್ತ್ರಗಳ ಪಾರಾಯಣಗಳು ಎಲ್ಲ ಆಗಿ ನಂತರ ಅಲ್ಲಿಂದ ಹೊರಟು ಬನ್ನಿ ಅರಮನೆ ಪ್ರಾಂಗಣದಲ್ಲಿರುವ ಭುವನೇಶ್ವರಿ ದೇವಸ್ಥಾನದಲ್ಲಿ ಬನ್ನಿ ಪೂಜೆ ಇದೆ. ಬನ್ನಿ ಮರದ ಪೂಜೆಯನ್ನು ಮಾಡ್ತಾರೆ. ಬನ್ನಿ ಮರದ ಪೂಜೆಯನ್ನು ಮಾಡಿದಾಗ ಪೂಜೆ ಮಾಡಿ ಆವಾಗ ಅರಸು ಮನೆತನಗಳಿಂದ, ಬ್ರಾಹ್ಮಣ ಮನೆತನಗಳಿಂದ ಮತ್ತು ಇತರ ಉತ್ತಮ ಮನೆತನಗಳಿಂದ ಬಂದಿರುವಂಥ ಎಲ್ಲ ಸಾರ್ವಜನಿಕರಿಗೂ ಸಹ ದರ್ಶನಕ್ಕೆ ಬಿಟ್ಟುಕೊಟ್ಟು ಆಮೇಲೆ ದೇವ್ರ ಪೂಜೆ ಪುನಸ್ಕಾರಗಳನ್ನೆಲ್ಲನೂ ಮಾಡುತ್ತಾರೆ ಬನ್ನಿ ಮರಕ್ಕೆ. ಹೀಗೆ ಮಾಡಿದಾಗ ಆಮೇಲೆ ಎಲ್ಲ ಅರಸರುಗಳು ಮಹಾರಾಜರ ಆಶೀರ್ವಾದವನ್ನು ಪಡೆದು ಕೃತಾರ್ಥರಾಗುತ್ತಾರೆ. ಮತ್ತು ರಾಜರು ಸಹ ಬ್ರಾಹ್ಮಣರಿಂದ ಆಶೀರ್ವಾದ ವಚನಗಳನ್ನೆಲ್ಲ ಹೇಳಿ ಪ್ರತಿಯೊಂದನ್ನು ಮಾಡುತ್ತಾರೆ. ಹೀಗೆ ಮಾಡಿ ನಂತರ ಪುನಃ ಅವರು ಹೋಗಬೇಕಾದಾಗ ಎಲ್ಲ ಆಯುಧಗಳನ್ನು ಸಹ ಒಂದು ರಥದಲ್ಲೇ ಇಟ್ಟುಕೊಂಡು ಜೊತೆಗೆ ಮತ್ತು ಬೆಳ್ಳಿಯ ವಾಹನದಲ್ಲಿ ಬೆಳ್ಳಿಯ ರಥದಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬನ್ನಿ ಪೂಜೆಯನ್ನು ಮಾಡಿ ಅದೇ ರಥದಲ್ಲಿ ವಾಪಸ್ಸು ಅರಮನೆಗೆ ಬಂದು ವಾಪಸ್ಸು ಬರ್ತಾರೆ. ವಾಪಸ್ಸು ಬಂದು ಶಾಸ್ತ್ರೋಕ್ತವಾಗಿ ಅಲ್ಲೇ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಮನೆ ದೇವತೆಗಳಿಗೆಲ್ಲ ಚಾಮುಂಡೇಶ್ವರಿಗೆ ವಿವಿಧವಾಗಿ ಪೂಜೆ ಸಲ್ಲಿಸಿ ನಂತರ ಇದೇ ಸಿಂಹಾಸನವನ್ನು ಸರ್ಕಾರದ ಒಂದು ಉಪಯುಕ್ತವಾಗಿ ಅವರು ಇದನ್ನು ರಥವನ್ನು ಚಿನ್ನದವನ್ನು ಇದನ್ನು ಸಿಂಹಾಸನವನ್ನು ಕೊಟ್ಟು ಇದು ಮಾಡ್ತಾರೆ. ಪ್ರಶಾಂತ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಮೈಸೂರು.